ವೀಕ್ಷಕರೇ, ನಮ್ಮ ಪೂರ್ವಜರು ತಮ್ಮ ಅನುಭವದಿಂದ ತಿಳಿದುಕೊಂಡ ಒಂದು ನಾಣ್ಣುಡಿ ಇದೆ. ಒಂದು ಹೊತ್ತು ತಿಂದವನು ಯೋಗಿ, ಎರಡು ಹೊತ್ತು ತಿಂದವನು ಭೋಗಿ, ಮೂರು ಹೊತ್ತು ತಿಂದವನು ರೋಗಿ ಮತ್ತು ನಾಲ್ಕು ಹೊತ್ತು ತಿನ್ನುವವನನ್ನು ಹೊತ್ಕೊಂಡು ಹೋಗಿ ಅಂತ ಮನಮುಟ್ಟುವಂತೆ ಹೇಳಿದ್ದಾರೆ. ಈಗಂತೂ ನಮಗೆ ಮೂರು ಹೊತ್ತು ನಾಲ್ಕು ಹೊತ್ತು ತಿನ್ನೋರೇ ಕಾಣಿಸ್ತಾರೆ. ನಾವು ಆಗಾಗ ಯಾವುದಾದರೂ ರೋಗದಿಂದ ಬಳಲುತ್ತಾ ಇದ್ದೀವಿ ಅಂದರೆ ಮೂರು ಹೊತ್ತು ಅತಿಯಾಗಿ ಆಹಾರ ತೆಗೆದುಕೊಳ್ತಾ ಇದ್ದೀವಿ ಅಂತಾನೆ ಅರ್ಥ. ಇನ್ನು ಸೂರ್ಯಾಸ್ತದ ನಂತರ ಅಂದರೆ ಆ ಋತುಮಾನಕ್ಕೆ ತಕ್ಕಂತೆ ದ್ರವ ಆಹಾರ, ತಾಜಾ ತರಕಾರಿಗಳು ಮತ್ತು ಹಣ್ಣುಗಳನ್ನು ತಿನ್ನೋದು ಒಳ್ಳೆಯದು. ರಾತ್ರಿ ಹೊತ್ತು ಅತಿಯಾಗಿ ತಿನ್ನೋದು ಯಾರಿಗೂ ಒಳ್ಳೆಯದಲ್ಲ. ನಾವು ಕಂಠಪೂರ್ತಿ ಊಟ ಮಾಡಿದರೆ ಖಂಡಿತವಾಗಿ ನಾವು ತಿಂದ ಆಹಾರ ಅಜೀರ್ಣವಾಗಿ ಮುಂದೆ ಹಲವು ರೀತಿಯ ಕಾಯಿಲೆಗಳಿಗೆ ದಾರಿ ಮಾಡಿಕೊಡೋದಂತೂ ಖಂಡಿತ. ಆದ್ದರಿಂದ ವೀಕ್ಷಕರೇ, ನೆನಪಿರಲಿ, ಆಹಾರವನ್ನು ಔಷಧಿಯಾಗಿ ಸ್ವೀಕರಿಸಬೇಕು. ಇಲ್ಲದಿದ್ದರೆ ಮುಂದೆ ಔಷಧಿಯನ್ನೇ ಆಹಾರವಾಗಿ ತೆಗೆದುಕೊಳ್ಳುವ ಹಾಗೆ ಆಗುತ್ತೆ ನೋಡಿ.